ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಕನ್ನಡತಿ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಇವತ್ತು ಚಾಕ್ಲೇಟ್ ಹಿಡ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಹೌದು, ಈ ಚಾಕ್ಲೇಟ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನಿಸ್ಕೊಂತು. ಇನ್ನೂ ಸುಮ್ಮನೆ ಹೇಳ್ತಾ ಇಲ್ಲ, ಇದು ನನಗಾದ ಅನುಭವಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ, ಇಲ್ಲೋ ಕೆಲವೊಬ್ಬರಿಗೆ ಇದು ಯೂಸ್ ಆಗ್ಬೋದು ಅಂತ ಅಷ್ಟೇ ಬಂದಿದ್ದೀನಿ. ಏನಂದರೆ ಫ್ರೆಂಡ್ಸ್, ಈ ಚಾಕ್ಲೇಟ್ ಬಂದುಬಿಟ್ಟು ನಾನು ಡ್ಯೂಟಿಗೆ ಹೋಗೋ ಟೈಮಲ್ಲಿ ರೋಡ್ ಸೈಡಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಸಿಗುತ್ತೆ. ಹಾಗೆ ನನಗೊಂದಿನ ಹುಷಾರಿಲ್ಲ ಅಂದ್ಬಿಟ್ಟು ವಿಕ್ಸ್ ಚಾಕ್ಲೇಟ್ ತೊಗೊಳಕ್ಕೆ ಹೋದಾಗ ಅಲ್ಲಿ ವಿಕ್ಸ್ ಚಾಕ್ಲೇಟ್ ಇರಲಿಲ್ಲ, ಬಟ್ ಅವರು ಇದನ್ನು ನನಗೆ ಕೊಟ್ಟರು. ಸರಿ ಅಂದ್ಬಿಟ್ಟು ತೊಗೊಂಡೋಗಿ ತಿಂದೆ. ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಈ ಚಾಕ್ಲೇಟು. ಅದರಿಂದ ಆಗ್ಬಿಟ್ಟು ಏನು ಮಾಡ್ತಾಯಿದ್ದೆ ಅಂದರೆ ಡೈಲಿ 20 ರುಪೀಸ್ ಇಲ್ಲ 30 ರುಪೀಸ್ಗೆ ಈ ಥರ ಚಾಕ್ಲೇಟ್ ತೊಗೊಂಡೋಗಿ ತಿಂತಾಯಿದ್ದೆ. ಇದನ್ನು ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಇದು ತಿಂದ ಮೇಲೆ ನನಗೆ ತುಂಬಾ ಕೆಮ್ಮು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಕೆಮ್ಮು ಅಂದರೆ ಕೆಮ್ಮು, ಮತ್ತು ಕಫ ಜಾಸ್ತಿ ಇತ್ತು, ಎದೆ ನೋವು ಬರ್ತಾಯಿತ್ತು. ಆಮೇಲೆ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ. ಸ್ಟಾಪ್ ಮಾಡಿದ್ಮೇಲೆ ನನಗೆ ಕೆಮ್ಮು ಏನೂ ಇರಲಿಲ್ಲ, ಕರೆಕ್ಟಾಗೇ ಇದ್ದೆ. ಆಮೇಲೆ ನನಗೆ ಮೊದಲಿಂದನೂ ಕೆಮ್ಮು, ಯಾವತ್ತೂ ಕೆಮ್ಮು ಬರ್ತಾನೆ ಇರಲಿಲ್ಲ. ಆದರೆ ಈ ಚಾಕ್ಲೇಟ್ ತಿಂದ ಮೇಲೆ ತುಂಬ ಅಂದರೆ ತುಂಬ ಕೆಮ್ಮು ಬರ್ತಾಯಿತ್ತು. ನೈಟೆಲ್ಲ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ದಿನ ಚಾಕ್ಲೇಟ್ ಸ್ಟಾಪ್ ಮಾಡಿದ್ಮೇಲೆ ನನಗೆ ಕೆಮ್ಮು ಕಡಿಮೆ ಆಗಿತ್ತು. ಆಮೇಲೆ ರೋಡ್ ಸೈಡಲ್ಲಿ ಎಲ್ಲೂ ಈ ಚಾಕ್ಲೇಟ್ ಸಿಗ್ತಾ ಇರಲಿಲ್ಲ, ಹಾಗೆ ಸುಮ್ಮನೆ ಇದ್ದೆ. ಆಮೇಲೆ ಮತ್ತೆ ಎಲ್ಲೋ ಒಂದು ಕಡೆ ನಾನು ನೋಡಿದಾಗ ಮತ್ತೆ ತಿನ್ನಬೇಕು ಅನ್ನಿಸ್ತಾಯಿತ್ತು. ಆವಾಗೆಲ್ಲ 20 ರುಪೀಸ್ 30 ರುಪೀಸ್ ತೊಗೊಂಡು ಈ ಥರ ತಿಂತಾಯಿದ್ದೆ. ಮತ್ತೆ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್ ನನಗೆ ಕೆಮ್ಮು ಕಫ. ಇವತ್ತುವರೆಗೂ 7-8 ಮಂತ್ ಆಯಿತು ಫ್ರೆಂಡ್ಸ್, ನನಗೆ ಕೆಮ್ಮು ಕಮ್ಮಿ ಆಗಿಲ್ಲ. ನಾನು ತುಂಬ ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ, ತುಂಬ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ, ತುಂಬ ಮೆಡಿಷನ್ ತೊಗೊಂಡಿದ್ದೀನಿ, ಸಿರಪ್ ತೊಗೊಂಡಿದ್ದೀನಿ, ಬಟ್ ಯಾವುದೇ ರೀತಿ ನನಗೆ ಕಮ್ಮಿ ಆಗ್ತಾಯಿಲ್ಲ. ಆ ಇಂಜೆಕ್ಷನ್ ಹಾಕ್ಕೊಂಡಾಗ ಸಿರಪ್ ತೊಗೊಂಡಾಗ ಮಾತ್ರ ಕಮ್ಮಿ ಆಗುತ್ತೆ, ಮತ್ತು ಅದೇ ಥರ ಸ್ಟಾರ್ಟ್ ಆಗುತ್ತೆ. ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಲ್ಲ. ದಯವಿಟ್ಟು ಯಾರಾದರೂ ಈ ಚಾಕ್ಲೇಟ್ನ ತಿಂತಾ ಇದ್ದಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡಿ. ಮಕ್ಳಿಗಂತೂ ಈ ಚಾಕ್ಲೇಟ್ನ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ಮತ್ತು ಯಾರು ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ಯಾರೂ ಕೂಡ ತಿನ್ಬೇಡಿ. ಇದೇನು ಮಾಡುತ್ತೆ ಅಂದರೆ ಎದೆಲಿ ಕಫನ ಸ್ಟೋರೇಜ್ ಮಾಡುತ್ತೆ. ಅದರಿಂದ ಆಗಿಬಿಟ್ಟು ನೈಟ್ ನಿದ್ದೆ ಮಾಡೋಕ್ಕಾಗಲ್ಲ, ಹೆವಿ ಕಫ ಬಂದುಬಿಡುತ್ತೆ. ಕೆಮ್ಮಿ ಎದೆ ನೋವೆಲ್ಲ ಬರೋ ಚಾನ್ಸಸ್ ಇದೆ. ದಯವಿಟ್ಟು ಯಾರಾದರೂ ತಿಂತಾಯಿದ್ರೆ ಈ ಚಾಕ್ಲೇಟ್ನ ತಿನ್ನೋದನ್ನ ಇವತ್ತಿಗೆ ಸ್ಟಾಪ್ ಮಾಡಿ. ನನಗಾಗಿರೋ ಅನುಭವನ ನಾನು ನಿಮ್ಗೆ ಹೇಳಿದ್ದೀನಿ ಫ್ರೆಂಡ್. ತುಂಬ ಡೇಂಜರ್ ಇದೆ ಈ ಚಾಕ್ಲೇಟು. ನೋಡೋಕ್ಕೆ ಚೆನ್ನಾಗಿದೆ ಮತ್ತು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಇವಾಗಲೂ ಅದನ್ನ ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಆಸೆ ಆಗ್ತೈತೆ, ಆದರೆ ನಾನು ಮಾತ್ರ ತಿನ್ನಲ್ಲ ಫ್ರೆಂಡ್ಸ್. ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಈಗಲೂ ಕೂಡ ಫ್ರೆಂಡ್ಸ್ ನಿಜವಾಗ್ಲೂ ನೈಟ್ ಕೂಡ ಸಿರಪ್ ತೊಗೊಬಂದಿರೋದು. ನಮ್ಮ ಮನೇಲಿ ಏನಿಲ್ಲ ಅಂದರೆ 3-4 ಬಾಟ್ಲು ಸಿರಪ್ ಇದೆ. ನನಗೆ ನಿಜವಾಗ್ಲೂ ಕೆಮ್ಮಿ ಎದೆ ನೋವು ಬಂದುಬಿಟ್ಟಿದೆ. 7-8 ಮಂತ್ ಆಗಿದೆ ಫ್ರೆಂಡ್. ಬರೀ ಕಫ ಬರುತ್ತೆ. ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ನಾನು, ಎಷ್ಟು ಇಂಜೆಕ್ಷನ್ ಹಾಕ್ಕೊಂಡಿದ್ದೀನಿ, ಏನು ಮಾಡಿದ್ರೂ ಕಮ್ಮಿ ಆಗ್ತಾಯಿಲ್ಲ ಫ್ರೆಂಡ್ಸ್. ಅಷ್ಟು ಡೇಂಜರ್ ಇದೆ ಈ ಚಾಕ್ಲೇಟು. ಏನೋ 1-2 ತಿಂದರೆ ಏನೋ ಸರಿ ಹೋಗ್ಬೋದೇ ಏನೋ ಗೊತ್ತಿಲ್ಲ. ನಾನಂತೂ ದಿನಕ್ಕೆ ಏನಿಲ್ಲ ಅಂದರೂ ಒಂದು 20 ಚಾಕ್ಲೇಟ್ ಮೇಲೆ ತಿಂತಾ ಇದ್ದೆ. ನೋಡೋಕ್ಕೆ ಚೆನ್ನಾಗಿದೆ ಅಷ್ಟೇ. ಫಸ್ಟ್ ಇದರಲ್ಲಿ 3 ಥರ ಬರ್ತಾಯಿತ್ತು. ಒಂದು ಗ್ರೀನ್ ಥರ ಬರ್ತಾಯಿತ್ತು, ಒಂದು ಬ್ಲೂ, ಒಂದು ಯೆಲ್ಲೋ ಬರ್ತಾಯಿತ್ತು. ಇವಾಗ ಬಂದುಬಿಟ್ಟು ಗ್ರೀನ್ ಬರ್ತಾಯಿಲ್ಲ, ಈ 2 ಬರ್ತಾಯಿದೆ. ಅದರಲ್ಲಂತೂ ಈ ಎಲ್ಲ ಕಲರ್ ಬಂದ್ಬಿಟ್ಟು ಸ್ವಲ್ಪ ತಿನ್ನೋ ಚೆನ್ನಾಗಿದೆ. ಒಂಥರ ಮ್ಯಾಂಗೋ ಟೈಪಲ್ಲಿ ಏನೋ ಬರುತ್ತೆ, ಸ್ವಲ್ಪ ಚೆನ್ನಾಗಿದೆ. ಹಾಗಂತ ಹೇಳ್ಬಿಟ್ಟು ನಾನು ಇದನ್ನ ಚೆನ್ನಾಗಿ ಕಚ್ಕೊಂಡು ತಿಂದ್ಬಿಡ್ತಾಯಿದ್ದೆ ಫ್ರೆಂಡ್ಸ್. ಇದನ್ನು ಏನಿಲ್ಲ ಅಂದರೂ ಒಂದು ದಿನಕ್ಕೆ 20-30 ರುಪೀಸಿಗೆ. ಅಂದರೆ ಅದು ನನ್ನ ಕಣ್ಣು ಮುಂದೆ ಇದ್ದಾಗೆಲ್ಲ ನನಗೆ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಆದರೆ ತುಂಬ ಡೇಂಜರ್ ಇದೆ ಫ್ರೆಂಡ್ಸ್. ಯಾರೂ ಕೂಡ ಈ ಚಾಕ್ಲೇಟ್ನ ತಿಂತಾಯಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಮಕ್ಳಿಗಂತೂ ಯಾವುದೇ ಕಾರಣಕ್ಕೂ ಕೊಡಬೇಡಿ ಫ್ರೆಂಡ್ಸ್, ತುಂಬ ಡೇಂಜರ್ ಇದೆ. ನನಗಂತೂ ಇದನ್ನು ಅನುಭವಿಸಿರೋದಕ್ಕೆ ಇವಾಗಲೂ ಫ್ರೆಂಡ್ಸ್ ನಿಜ ಹೇಳ್ತಾ ಇದ್ದೀನಿ, ಇವಾಗಲೂ ಕೂಡ ನನಗೆ ಕೆಮ್ಮು ಕಮ್ಮಿ ಆಗಿಲ್ಲ. ಇವಾಗಲೂ ಕೂಡ ನಾನು ಸಿರಪ್ನ ತಗೊಳ್ತಾನಿದ್ದೀನಿ. ಸಿರಪ್ ತಗೊಂಡಾಗ ಮಾತ್ರ ನನಗೆ ಕೆಮ್ಮು ಕಮ್ಮಿ ಆಗುತ್ತೆ, ಮತ್ತು ಜಾಸ್ತಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ ಫ್ರೆಂಡ್, ಧನ್ಯವಾದಗಳು.